ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ 2025-2026ರ ಅಡ್ಮಿಷನ್ಸ್ ಆಗಿದ್ದು, ಅದರಲ್ಲಿ ಕೆಲವು ಕೋರ್ಸ್ಗಳ ಕೆಲವೇ ಸೀಟುಗಳು ಇರುವುದಾಗಿ ಈ ಕಾಲೇಜಿನ ಉಪಕುಲಪತಿ ವೈಸ್ ಚಾನ್ಸಲರ್ ಪ್ರೊಫೆಸರ್ ಗೋವಿಂದಪ್ಪ ಡಿ.ರವರು ನಮ್ಮ ಈ ಮಾಧ್ಯಮದ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಈ ಒಂದು ಸದಾವಕಾಶವನ್ನು ಪಡೆಯಲು ವಿದ್ಯಾರ್ಥಿಗಳು ಕಾಲೇಜಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದು. ಇದೇ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಉಪಕುಲಪತಿಯವರು ಶ್ರೀಯುತ ಪ್ರೊಫೆಸರ್ ಗೋವಿಂದಪ್ಪರವರು ರಾಗಿಂಗ್ ವಿರೋಧಿ ಸಮಿತಿ ಆಂಟಿ ರಾಗಿಂಗ್ ಕಮಿಟಿಯೊಂದನ್ನು ರಚಿಸಿರುವುದು ಸ್ವಾಗತಾರ್ಹವಾಗಿದೆ. ಇವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ಧನ್ಯವಾದಗಳು. ಸರ್, ನಾನು ಪ್ರೊಫೆಸರ್ ಗೋವಿಂದಪ್ಪ ಅಂತೇಳಿ ವೈಸ್ ಚಾನ್ಸಲರ್ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಬೆಂಗಳೂರು. ಒಂದು ತಿಂಗಳಿಂದ ನಾನು ಚಾರ್ಜ್ ತೊಗೊಂಡು ಇಲ್ಲಿ ವೈಸ್ ಚಾನ್ಸಲರ್ ಆಗಿ ಇದ್ದೀನಿ ಸರ್. ಈ ವರ್ಷ ಅಂದರೆ 2025 ಮತ್ತು 26ನೇ ಸಾಲಿಗೆ ಈಗಾಗಲೇ ಪ್ರವೇಶಾತಿಗಳು ಪ್ರಾರಂಭವಾಗಿ ಮುಖ್ಯವಾಗಿ ನಮಗೆ MBA ಮತ್ತು MCA ಕೋರ್ಸ್ಗಳು, ಈ ಎರಡೂ ಕೋರ್ಸ್ಗಳು ಕೂಡ ನಮಗೆ PGCETಯಿಂದ ಬರಬೇಕು. ಸೊ PGCETಯಿಂದ ಬಂದು ಎಲ್ಲ ಸೀಟ್ಗಳು ಕೂಡ ಫಿಲಪ್ ಆಗಿದೆ. ಯಾಕಂದರೆ ಸರ್ಕಾರಿ ಕಾಲೇಜು, ಸರ್ಕಾರಿ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಸರ್ಕಾರದ ಫೀಸ್ ಇರುತ್ತೆ, ಕಡಿಮೆ ಫೀಸು ಅಂಥೇಳಿ ಮಕ್ಕಳು ತುಂಬ ಜನ ಈಗ ಆಗಲೇ ಅಡ್ಮಿಷನ್ ತೊಗೊಂಡಿದ್ದಾರೆ. ಬಟ್ ಇನ್ನೂ ಕೂಡ ಕೆಲವ್ರದ್ದು ಏನಾಗಿದೆ, ಅಡ್ಮಿಷನ್ ತೊಗೊಂಡು ಮಧ್ಯದಲ್ಲಿ ಬಿಟ್ಟು ಬೇರೆ ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ಕೌನ್ಸಿಲಿಂಗಲ್ಲಿ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಗಿರೋದ್ರಿಂದ 1-2 ಸೀಟು ಉಳ್ಕೊಂಡಿದೆ. ಸೊ ಅಂಥವ್ರನ್ನ ನಾವು ಏನು PGCET ಕಾನೂನು ಇದೆ ಅದರ ಪ್ರಕಾರ ಅಡ್ಮಿಷನ್ಸನ್ನು ಕೊಡ್ತೀವಿ. ಯಾವುದು MBA ಮತ್ತು MCAಗೆ ಮಾತ್ರ. ಉಳಿದಂತೆ ಮಾಸ್ ಡಿಗ್ರೀಸ್ ಕೂಡ ಅಡ್ಮಿಷನ್ಸ್ ನಡೀತಾ ಇದೆ ಇನ್ನೂ ಕೂಡ, ಅಂದರೆ ಆಲ್ರೆಡಿ ಎಂಡಿಂಗ್ ಬಂದಿದೆ, ಕ್ಲಾಸಸ್ ಆಗಲೇ ಪ್ರಾರಂಭ ಆಗಿದೆ. ಸೊ ಮಾಸ್ ಡಿಗ್ರೀಸಲ್ಲಿ ನಮ್ಮಲ್ಲಿ MCOM ಇದೆ, MA ಇದೆ, MA ಇನ್ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಕನ್ನಡ, ಇಂಗ್ಲೀಷ್, ಸೋಷಾಲಜಿ, ಹಿಸ್ಟ್ರಿ, ಇಷ್ಟು ಸಬ್ಜೆಕ್ಟ್ಸು MA ಇದೆ. ಅದನ್ನು ಇನ್ನೂ ಕೂಡ ಅಲ್ಲೂ ಕೂಡ ಕೆಲವು ಅಂದರೆ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ 1-2 ಸೀಟ್ ಅಷ್ಟೇ ಇದೆ, ಜಾಸ್ತಿ ಇಲ್ಲ. ಸೊ ಬಂದಂಥವ್ರನ್ನ ಮಕ್ಕಳು ಯಾರು ಬಂದರೆ ಸರ್ಕಾರಿ ಫೀಸಲ್ಲಿ, ಭಾಳ ಕಡಿಮೆ ಫೀಸಲ್ಲಿ ನಾವು ಸೀಟನ್ನು ಕೊಡ್ತೀವಿ ಸರ್. ಸರ್, ಕಡೆ ದಿನಾಂಕ ಯಾವಾಗ ಸರ್ ಅಡ್ಮಿಷನ್ ಆಗೋದಕ್ಕೆ? ಕಡೆ ದಿನಾಂಕ ಯಾವತ್ತಿರುತ್ತೆ ಅಂತ? ಅಡ್ಮಿಷನ್ಗೆ ಈ ತಿಂಗಳು ಅಂತ್ಯದವರೆಗೂ ಕೊಟ್ಟಿದ್ದೀವಿ ಸರ್. ಇದು ಕರ್ನಾಟಕ ರಾಜ್ಯ ಪೂರ ಅನ್ವಯ ಆಗುತ್ತಾ, ನಗರ ಜಿಲ್ಲೆ ಬೆಂಗಳೂರು ಮಾತ್ರ ಅನ್ವಯ ಆಗುತ್ತೆ ಸರ್? ಕರ್ನಾಟಕ ರಾಜ್ಯದಿಂದ ಬರ್ಬೋದು, ಬೇರೆ ಹೊರ ರಾಜ್ಯದಿಂದ ಬರ್ಬೋದು, ಹೊರ ದೇಶದಿಂದ ಕೂಡ ಬರ್ಬೋದು. ಯಾರು ಬೇಕಾದ್ರೂ ಬಂದು ಸರ್ಕಾರಿ ಕೋಟಾದಲ್ಲೇ ನಾವು ಅಡ್ಮಿಷನ್ ಕೊಡ್ತೀವಿ, ಸರ್ಕಾರಿ ಫೀಸಲ್ಲೇ ಅಡ್ಮಿಷನ್ ಕೊಡ್ತೀವಿ ಸರ್. ಅದಕ್ಕೆ ಬೌಂಡ್ರೀಸ್ ಏನಿಲ್ಲ. ಅಂದರೆ ಹೊರ ರಾಜ್ಯದವ್ರಿಗೆ ಕಾನ್ವೊಕೇಶನ್ ಫೀಸ್ ಅಂತ, ಮೈಗ್ರೇಷನ್ ಫೀಸ್ ಅಂತ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಒಂದು ಸ್ವಲ್ಪ ಅಮೌಂಟ್ ಅದು ಕಡಿಮೆ. ಅಷ್ಟು ಬಿಟ್ಟರೆ ಫೀಸ್ ಎಲ್ಲ ಕೂಡ ಎಲ್ಲ ಮಕ್ಕಳಿಗೂ ಒಂದೇ ಥರ ಫೀಸ್ ಇರುತ್ತೆ ಸರ್, ಡಿಫ್ರೆನ್ಸ್ ಇರೋದಿಲ್ಲ. ತಾವು ಹೇಳಿದ್ರಿ ಬಂದವರಿಗೆ ನಾವು ಇಲ್ಲಿ ಅಡ್ಮಿಷನ್ಸ್ ಮಾಡ್ಕೊತೀವಿ, ಹೊರ ಜಿಲ್ಲೆ ಆಗಿರಲಿ ಹೊರ ರಾಜ್ಯ ಆಗಿರಲಿ ಅಂತ ಹೇಳ್ತಾ ಇದ್ದೀರಿ. ಒಂದಂತೂ ಉಳ್ಕೊಳ್ಳೋಕೆ ವ್ಯವಸ್ಥೆ ಏನಿದೆ ಸರ್? ಹಾಸ್ಟೆಲ್ ಏನೋ ಸಿಗುತ್ತಾ? ಹೌದು ಸರ್, ನಮ್ಮಲ್ಲಿ ಈಗ ಏನಾಗಿದೆ, ಒಂದು ಮೆಗಾ ಹಾಸ್ಟೆಲ್ ಅಂತ ಹೊಸ ಬಿಲ್ಡಿಂಗನ್ನು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹಳೆಯದು 3 ಹಾಸ್ಟೆಲ್ಗಳು ಇತ್ತು ಸರ್. ಒಂದು ಮಹಾರಾಣಿ ಸೈನ್ಸ್ ಕಾಲೇಜ್ ಹಾಸ್ಟೆಲ್ಲು, ಮಹಾರಾಣಿ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಹಾಸ್ಟೆಲ್ಲು, ಹೋಮ್ ಸೈನ್ಸ್ ಹಾಸ್ಟೆಲ್, 3 ಹಾಸ್ಟೆಲ್ ಸಿಕ್ತು. ಆ ಬಿಲ್ಡಿಂಗ್ಗಳು ಹಳೆಯದಾಗಿದ್ದರಿಂದ ಈಗ ಒಂದು ಹೊಸ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿ ಅದನ್ನು ಮೆಗಾ ಹಾಸ್ಟೆಲ್ ಅಂತ ಹೆಸರು ಕೊಟ್ಟಿದ್ದೀವಿ. ಅಲ್ಲಿ 600 ಜನ ಮಕ್ಕಳು ಉಳ್ಕೊಳ್ಳೋದಕ್ಕೆ ಸ್ಥಳಾವಕಾಶ ಇದೆ, ಸಫಿಷಿಯೆಂಟ್ ಆಗಿದೆ. ಮತ್ತು ಎಲ್ಲ ಮಕ್ಕಳು ಕೂಡ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಇರೋದ್ರಿಂದ ಹಾಸ್ಟೆಲ್ದು ಏನೂ ತೊಂದರೆ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಹಾಸ್ಟೆಲ್ ವ್ಯವಸ್ಥೆ ಇದೆ ಸರ್ ನಮ್ಮಲ್ಲಿ. ತುಂಬ ಥ್ಯಾಂಕ್ಸ್ ಸರ್, ತಮ್ಮಿಂದ ಒಳ್ಳೆ ಮಾಹಿತಿ ಸಿಕ್ತು ನಮ್ಮ ಅಹಿಂದ ಬಂಧು ಚಾನಲ್ಗೆ. ನಿಮ್ಮಂಥವರಿಂದ ಎಷ್ಟೋ ಮಕ್ಕಳಿಗೆ ಇವತ್ತು ಅನುಕೂಲ ಆಗಲಿ, ಅನುಕೂಲ ಮುಂದೆ ಕೂಡ ಆಗಬೇಕು, ಆಗಿದೆ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನಮ್ಮ ಒಂದು ಇಂಟರ್ವ್ಯೂಗೆ ಸಮಯಾವಕಾಶ ಮಾಡಿಕೊಂಡು ನೀವು ಮಾತಾಡೋದಕ್ಕೆ ನಿಮಗೆ ನಾವು ಧನ್ಯವಾದ ಹೇಳ್ತೀವಿ ಸರ್. ನಮಸ್ಕಾರಗಳು. ಥ್ಯಾಂಕ್ ಯು ಸರ್.